ಈಗ ಮಾಡೋ ಅವಶ್ಯಕತೆ ಏನಿತ್ತು ಮುಂಚೆ ಈಗ 12 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವಾಗಿನ ಏನಕ್ಕೆ ಮಾಡಿದ್ರು ಬಟ್ ನೀವು ಯಾರಾದರೂ ಚಾಲೆಂಜ್ ಕೊಟ್ಟರು ಅಂತ ನೀವು ಪಾದಯಾತ್ರೆ ಹೋದ್ರ ಇಲ್ಲಾಂದ್ರೆ ನಿಮ್ಮ ನ್ಯಾಯ ಸಿಗಬೇಕು ಅಂತ ಪಾದಯಾತ್ರೆ ಹೋದ್ರ ಇನ್ನೊಂದು ಏನೋ ಮಾಡ್ತೀನಿ ಫಾಲೋವರ್ಸ್ ಗೇನ್ ಮಾಡೋದು ತುಂಬ ಕಷ್ಟ ಅಲ್ಲ ಸರ್ ತುಂಬ ಈಸಿ ಈಗ ಇಲ್ಲಿ ನೆಲಮಂಗಲ ಆದ್ಮೇಲೆ ನೀವೇನು ಡ್ರಾಪ್ ತಗೊಂಡ್ರು ಅಂತ ಅವಾಗ ಆಟೋ ಅವರೇ ಆಟೋ ಇದೆ ಆಟೋ ಅದು ಆ ಟೈಮಲ್ಲಿ ಟ್ಯಾಟು ಘೋಷಣೆ ಬಂದಿತ್ತು ಟ್ಯಾಟು ಘೋಷಣೆದವರು ಬಂದಿದ್ರು ಈ ವಿಷಯನ ಬೇಕಾದ್ರೆ ನಾನು ಕಾಲ್ ಮಾಡ್ತಾ ಕೊಡ್ತೀನಿ ಬೇಕಾದ್ರೆ ಯೂಟ್ಯೂಬರ್ ಖಂಡಿತ ಅವರು ಬೆಂಗಳೂರಿಂದ ಬಂದಿದ್ರು ಅಲ್ಲೇ ವೇಟ್ ಮಾಡಿ ನಿಮ್ಮನ್ನ ಕೇಳಿದ್ರಂತೆ ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳಕ್ಕೆ ಬರಕ್ಕೆ ಸರ್ ನಾನಂತೂ ಮಾಡಿಲ್ಲ ಸರ್ ಅವ್ರಿಗೆ ಇವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರು ಶೇರೇ ಮಾಡಿಲ್ಲ ನಮ್ಮ ಟೀಮ್ ಅವ್ರು ಯಾರೋ ಒಬ್ಬರು ಮಾತಾಡಿದ್ರು ಆ ವಿಷಯ ನನ್ನ ಬರಲೇ ಇಲ್ಲ ಇನ್ ಕೇಸ್ ನೀವು ಬಂದಿತ್ತು ಅಂದ್ರೆ ನೀವು ಕಾಲ್ ಮಾಡಿ ಹೇಳಿದ್ರೆ ಅಂದ್ರೆ ನಿಮ್ದೊಂದು ಟೀಮ್ ಆಗಿದೆ ನಿಮ್ಮ ಟೀಮ್ ಅವ್ರು ಅಷ್ಟೇ ಹೋಗ್ಬೇಕು ಅದ್ರಲ್ಲಿ ಬೇರೆಯವ್ರು ಯಾರೋ ಬಂದರೂ ಕೂಡ ನಿಮ್ಮಲ್ಲಿರೋ ಏನೋ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅದು ಲೀಕ್ ಆಗುತ್ತೆ ಸ್ನೇಹಿತರೆ ನಮಸ್ತೆ ನಾನು ಗಜಾನಂದ್ ಇವಾಗ ತುಂಬ ದಿನಗಳಿಂದ ನೀವೇನು ನೋಡ್ತಾ ಇದ್ದೀರಾ ಸೌಜನ್ಯ ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರ ಆಗಿರ್ಬೋದು ಅದರಲ್ಲಿ ಕೆಲವು ಗೊಂದಲಗಳು ಕೂಡ ಇದ್ದಾವೆ ಅದನ್ನು ಗೊಂದಲಗಳು ಏನಿದೆ ಇದೆ ಕ್ಲಾರಿಫಿಕೇಷನ್ ಆಗಿರ್ಬೋದು ಅದೇ ರೀತಿ ಈ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು ನೀವು ಯಾರಂತ ಕೇಳ್ತಾ ಇದ್ದೀರಾ ಅಂದರೆ ಕಬ್ಜಾ ಶರಣವರು ಇವಾಗ ಎಲ್ಲೋದ್ರು ಅವರೇ ಟ್ರೆಂಡ್ ಆಗ್ತಾರೆ ಸರ್ ನಮಸ್ತೆ ಆರಾಮ ನೀವು ಆರಾಮ ಈಗ ಸರ್ ಈಗ ಕೆಲವೊಂದು ಕ್ಲಾರಿಫಿಕೇಷನ್ಗಳಿದ್ದಾವೆ ನನಗೂ ಕೂಡ ತುಂಬ ಡೌಟ್ಗಳು ಬಂದಿದ್ದಾವೆ ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ ಡೌಟ್ಗಳಿದೆ ಅದ್ರ ಬಗ್ಗೆ ಕೆಲವೊಂದು ಕ್ಲಾರಿಫಿಕೇಷನ್ ತಿಳ್ಕೊಳ್ಳೋಣ ಓಕೆ ಸರ್ ಓಕೆ ಈಗ ಫಸ್ಟ್ ಕೇಳ್ತೀನಿ ಕಬ್ಜಾ ಅಂದ್ರೆ ಏನು ಸರ್ ಇದು ಕಬ್ಜಾ ಅಂದರೆ ಸರ್ ನಾನು ಕಬ್ಜಾ ಸಿನಿಮಾ ವರ್ಕ್ ಮಾಡಿದ್ದೆ ಸರ್ ಕೋರ್ಡಿನೇಟರ್ ಆಗಿ ಓಕೆ ನಾನು ಅದಕ್ಕೆ ಗ್ಯಾಂಗ್ ಬಾಯ್ಸ್ನ ಆಗ್ತಿದ್ದೆ ಕಬ್ಜಾ ಸಿನಿಮಾಗೆ ಗ್ಯಾಂಗ್ ಬಾಯ್ಸಲ್ಲಿ ನೀವು ಇದ್ರಿ ನಾನು ಆಗ್ತಿದ್ದೆ ಹುಡುಗರನ್ನ ನೀವು ಆಗ್ತಿದ್ರಿ ಕೋರ್ಡಿನೇಟರ್ ವರ್ಕ್ ಮಾಡಿದ್ದೆ ಒಂದು 4 months ಅದಾದ್ಮೇಲೆ ನಾನು ಅಮೃತಾಂಜನ ಅಂತ ಸಿನಿಮಾ ಮಾಡ್ತೀವಿ ಆ ಟೈಮಲ್ಲಿ ನಾನು ಕಬ್ಜಾ ಬಗ್ಗೆ ಎಲ್ಲ ಹೇಳ್ಕೊಂಡು ಸುತ್ತಾಡ್ತಿದ್ದೆ KGF 2ನ ಬೀಟ್ ಮಾಡುತ್ತೆ ಆ ಥರ ಈ ಥರ ಅಂದ್ಕೊಂಡು 10 ಸಖತ್ತಾಗಿದೆ ಸಿನಿಮಾ ಮೇಕಿಂಗ್ ಆ ಥರ ಅಂದ್ಕೊಂಡು ಇದು ಮಾಡ್ತಿದ್ದೆ ಬಟ್ ಸಿನಿಮಾ ರಿಲೀಸ್ ಆದಾಗ ಏನಾಯ್ತು ಅಂತ ಎಲ್ರಿಗೂ ಗೊತ್ತು ಅದರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಕಬ್ಜಾ ಅಂತ ಒಂದು ನಿಕ್ನೇಮಿಂದ ಕರೀತಾರೆ ಓಕೆ ಈಗ ಟ್ರೆಂಡ್ ಇರೋದು ಫಸ್ಟ್ ಮಾತಾಡ್ಬಿಡೋಣ ಏನಂದ್ರೆ ಈಗ ಸೌಜನ್ಯ ಅನ್ನೋ ಒಂದು ಕೇಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಇಷ್ಟು 12-13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ ಬಟ್ ಪಾದಯಾತ್ರೆ ಅಂತ ಹೇಳ್ಬಿಟ್ಟು ನೀವು ಹೋಗ್ತೀರಾ ಪಾದಯಾತ್ರೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಫಸ್ಟ್ ಆಫ್ ಆಲ್ ಅದರಲ್ಲಿ ನೀವು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀರಾ ಏನಂದರೆ ನಾನು ನನಗೆ DM ಮಾಡಿದ್ರು ನಾನು ಚಾಲೆಂಜ್ಗಳನ್ನ ತಗೊಳ್ತೀನಿ ಅಂತ ಹೇಳಿದಿರಾ ಬಟ್ ನೀವು ಯಾರಾದರೂ ಚಾಲೆಂಜ್ ಕೊಟ್ಟರು ಅಂತ ನೀವು ಪಾದಯಾತ್ರೆ ಹೋದ್ರಾ ಇಲ್ಲಾಂದರೆ ನಿಮ್ಮ ನ್ಯಾಯ ಸಿಗಬೇಕು ಅಂತ ಪಾದಯಾತ್ರೆ ಹೋದ್ರಾ ಸರ್ ಎರಡೂ ಇದೆ ಎರಡು 50% ಏನಪ್ಪ ಅಂದರೆ ನನಗೆ ಒಂದು ಚಾಲೆಂಜ್ ಕೊಡಿ ಏನಾದರೂ ಕ್ರೇಜಿ ಚಾಲೆಂಜು ಸ್ವಲ್ಪ ಬೋರ್ ಹೊಡಿತಾ ಇದೆ ಅಂತ ಕೇಳಿದ್ದೆ 90% ಜನ ಸೌಜನ್ಯನ ಪರ ಸೌಜನ್ಯ ಪರ ಹೋರಾಟ ಮಾಡೋದು ಎಲ್ಲ ಕಮೆಂಟ್ಸ್ ಬಂದಿತ್ತು ಬಟ್ ಅದರಲ್ಲಿ ಒಂದು ಕಮೆಂಟು ಏನು ಹಾಕಿದ್ದಾರೆ ಅಂದರೆ ಪಾದಯಾತ್ರೆ ಮಾಡಿದ್ದಕ್ಕೆ ತಿರುಪತಿ ಪಾದಯಾತ್ರೆ ಮಾಡಿದ್ದಕ್ಕೆ RCB ಗೆಲ್ತು ಅಂತ ಅವ್ರ ಅನಿಸಿಕೆ ನೀ ಮಾಡಿದ್ರೆ ನ್ಯಾಯ ಸಿಗ್ಬೋದು ಅಂತ ಅವ್ರ ಅನಿಸಿಕೆ ಅದು ನಂಗೆ ಒಂದು ಕಮೆಂಟ್ ಚೆನ್ನಾಗಿ ಅನ್ನಿಸ್ತು ಇವಾಗ ಕಬ್ಜಾ ಅನ್ನೋದೊಂದು ಸ್ಥಾನ ಕೊಟ್ಟಿದ್ದಾರೆ RCB ಮುಗಿದ ಮೇಲೆ ನನಗೆ ಒಂದೇನೋ ಒಂದು 1,50,000 ಫಾಲೋವರ್ಸ್ ಆಗಿದ್ರು ಎಲ್ಲ ಜನ ಗುರುತಿಡ್ತಿದ್ರು ಫೋಟೋ ತಗೋತಿದ್ರು ಆ ಸ್ಥಾನನ ನಾವು ಉಳಿಸ್ಕೊಂಡು ಹೋಗ್ಬೇಕಲ್ಲ ನನ್ನ ಕೈಯಿಂದ ಇಷ್ಟು ದಿನ ಏನೋ ಮಾಡ್ಕೊಂಡ್ಬಂದ್ವಿ ಆಟ ಆಡ್ಕೊಂಡ್ಬಂದ್ವಿ ಕ್ರೇಜಿ ಸ್ಟೆಪ್ ಕೊಟ್ವಿ ಜನಕ್ಕೆ ಅಂದರೆ ಸಮಾಜ ಸೇವೆ ಥರ ಅಂದರೆ ಈ ಥರ ಮಾಡಿದ್ದು ನಂಗೆ ಫೀಲ್ ಇರಲಿಲ್ಲ ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡು ಒಂದು ನಮ್ಮ ಸಮಾಜಕ್ಕೆ ನಮ್ಮ ಕಡೆಯಿಂದ ಒಂದು ಇಳಿಲು ಸೇವೆ ಅಂದ್ಕೊಂಡು ಆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ನಾನು ಓಕೆ ಅಂದರೆ ಪಾದಯಾತ್ರೆ ಹಮ್ಮಿಕೊಂಡಿದ್ರಿ ಅದ್ರ ಜೊತೆಗೆ ಓಕೆ ಮೇನ್ ಬಂದ್ಬಿಟ್ಟು ಅಂದರೆ ಫಾಲೋವರ್ಸ್ಗೆ ಏನಾಗಲಿ ಅನ್ನೋ ಕಾರಣಕ್ಕೆ ಖಂಡಿತ ಇಲ್ಲ ಸರ್ ನಂಗೆ ಬೆಂಗಳೂರಲ್ಲಿ ತುಂಬ ವಿಚಾರಗಳಿದೆ ನಾನು ಗಿವ್ ಅವೇ ಕೊಡ್ತೀನಿ ನಾನು ಇನ್ನೊಂದು ಏನೇನೋ ಮಾಡ್ತೀನಿ ಫಾಲೋವರ್ಸ್ ಗೇನ್ ಮಾಡೋದು ತುಂಬ ಕಷ್ಟ ಅಲ್ಲ ಸರ್ ತುಂಬ ಈಸಿ ಅದು ಜನರಿಗೂ ಗೊತ್ತು ನಾನು ಒಂದೇನೋ ಒಂದು ಗಿವ್ ಅವೇ ಕೊಡ್ತೀನಿ ಅಂದರೆ ಜನ ಫಾಲೋ ಮಾಡ್ತಾರೆ ನನ್ನ ಕಮೆಂಟ್ ಬಂದಾಗ್ತಾರೆ ಅದಕ್ಕೆ ನಂಗೆ ಮ್ಯಾಟ್ರ್ ಆಗಲ್ಲ ಅದಕ್ಕೋಸ್ಕರ ಒಬ್ಬ ಸೌಜನ್ಯನ ಹೆಸರಿಟ್ಕೊಂಡು ಬೇಳೆ ಬಯಸ್ಕೋಂಥ ವ್ಯಕ್ತಿ ನನಗಿಲ್ಲ ನನಗೂ ಅಕ್ಕ ತಂಗಿರಿದ್ದಾರೆ ನನಗೂ ಅಮ್ಮ ಇದ್ದಾರೆ ಎಲ್ಲರೂ ಇದ್ದಾರೆ ನನಗೂ ಒಂದು ಮನುಷ್ಯತ್ವ ಅನ್ನೋದಿದೆ ಅಷ್ಟು ಕೀಳುಮಟ್ಟಕ್ಕೆ ಬೆಳೆಯೋ ವ್ಯಕ್ತಿ ನಾನಲ್ಲ ಖಂಡಿತ ಓಕೆ ನೀವು ಫಾಲೋವರ್ಸ್ಗೋಸ್ಕರ ಸೌಜನ್ಯ ಕೇಸ್ ಅಂದರೆ ಸೌಜನ್ಯ ಏನು ಪಾದಯಾತ್ರೆ ಹೋಗಿಲ್ಲ ಖಂಡಿತ ಹೋಗಿಲ್ಲ ಫಾಲೋವರ್ಸ್ಗೋಸ್ಕರ ಹೋಗಿಲ್ಲ ಸರ್ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ನಾನು ಒಂದು ಒಳ್ಳೆ ಕೆಲಸ ಹೋದೆ ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಕೇಳ್ಕೊಂಡೆ ಅನ್ನೋದೊಂದು ನನಗೆ ಯಾವಾಗಲೂ ಇರುತ್ತಲ್ಲ ಅದು ನಾನು ಒಂದು ಕೆಲಸ ಇವಾಗ ಪಾದಯಾತ್ರೆ ಕಂಪ್ಲೀಟ್ ಮಾಡಿದೆ ನನ್ನ ನಮ್ಮ ಲೈಫ್ ಟೈಮ್ ಅಚೀವ್ಮೆಂಟ್ ಅದು ಯಾವಾಗಲೂ ನಾನು ಏನೋ ಮಾಡಿದ್ದೀನಪ್ಪ ಇದು ಮಾಡಿದ್ದೀನಿ ನೀನು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಏನು ಮಾಡಿದೆ ನೀನು ಸಮಾಜಕ್ಕೆ ಸೇವೆ ಆಗೋ ಥರ ಏನು ಮಾಡಿದೆ RCB ಬಂದೆ ಬೋಳಿಸ್ಕೊಂಡೆ ಕೇಳ್ಕೊಂಡೆ ಅದೇ ಮಾಡಿದೆ ಅದಕ್ಕೆ ಬಿಟ್ಟು ಏನು ಮಾಡಿದೆ ಅಂದಾಗ ಇದೊಂದು ಒಳ್ಳೆ ಕೆಲಸ ಹೇಳ್ಕೊಳಕ್ಕೆ ಇರುತ್ತಲ್ಲ ಅಂತ ಮಾಡಿದ್ದಷ್ಟೇ ಅದಕ್ಕೆ ಬಿಟ್ಟು ಬೇರೆ ಉದ್ದೇಶ ಏನೂ ಇರಲಿಲ್ಲ ಈಗ ಮಾಡೋ ಅವಶ್ಯಕತೆ ಏನಿತ್ತು ಮುಂಚೆ ಈಗ 12 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹೌದು ಇವಾಗಲೇ ಏನಕ್ಕೆ ಮಾಡಿದ್ರಿ ಮೊದಲೇ ಮಾಡಿದ್ದೆ ಒಂದು ವಿಡಿಯೋ ನಾನು 10K ಫಾಲೋವರ್ಸ್ ಇದ್ದಾಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಸರ್ ಆ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೆ ಅಮೃತಾಂಜನ ಅನ್ನೋದು ನನಗೆ ಲಾಭ ಅನ್ನೋದಿರಲಿಲ್ಲ ಆ ಟೈಮಲ್ಲಿ ನಾನು ನೀವು ನಂಬ್ತಿರೋ ನಂಬಲ್ವ 10-12 ಸಾವಿರ ಖರ್ಚು ಮಾಡಿಬಿಟ್ಟು ನಾನು ರೀಲ್ನ ಮಾಡಿದ್ದು ಗ್ರೀನ್ ಮ್ಯಾಟ್ ಯೂಸ್ ಮಾಡಿಬಿಟ್ಟು ಕಾಸ್ಟ್ಯೂಮ್ ತಂದು ಆರ್ಟಿಸ್ಟ್ನೆಲ್ಲ ತಂದು ಕೊಲ್ಯಾಬ್ ಮಾಡಿಕೊಂಡು ಮಾಡಿರೋದು ಆ ರೀಲ್ ಆ ಟೈಮಲ್ಲಿ 10K ಫಾಲೋವರ್ಸ್ ಇದ್ದಾಗ ಅದು ನಿಮಗೆ ಪ್ರೊಫೈಲಲ್ಲಿ ಸಿಗುತ್ತೆ ಡೇಟ್ ಅಪ್ಲೋಡ್ ಮಾಡಿ ಡೇಟು ಸಿಗುತ್ತೆ ಎಲ್ಲನೂ ಸಿಗುತ್ತೆ
ಅಂದ್ರೆ ಆ ಟೈಮಲ್ಲೇ ನೀವು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ರಿ? ಖಂಡಿತ ಮಾಡಿದ್ದೀನಿ. ನನ್ನ ಕಡೆಯಿಂದ ಏನೋ ಒಂದು ಮಾಡಬೇಕು ಅಂತ ಮಾಡಿದ್ದೀನಿ ಅವಾಗಲೂ. ಅದು ತುಂಬಾ ಜನ ಪಾಪ ತುಂಬಾ ಜನ ಫಾಲೋವರ್ಸ್ ಇರೋರೆಲ್ಲ ಸ್ಟೋರಿ ಹಾಕೊಂಡಿದ್ದಾರೆ, ಸಗದ ಸಪೋರ್ಟ್ ಮಾಡಿದ್ದಾರೆ ಅದನ್ನ. ಅಂದ್ರೆ ಈಗ ನಿಮ್ಗೆ ಈಗ ಹೋಗಕ್ಕೆ ಪ್ಲಾನ್ ಯಾವ ರೀತಿ ಮಾಡಿದ್ರಿ ನೀವು? ಅಂದ್ರೆ ಇಲ್ಲಿಂದ ಹೋಗ್ಬೇಕು ಅಂತೇಳಿ ಏನೇ ಸ್ಟೇ ಮಾಡಬೇಕು ಏನೇನೆಲ್ಲ ಪ್ಲಾನ್ ಮಾಡಿರಲಿಲ್ಲ ಸರ್. ಓಪನ್ ಆಗಿಬಿಡ್ತೀನಿ, ಪ್ಲಾನ್ ಅನ್ನೋದು ಏನಿರಲಿಲ್ಲ. ಸೇಫ್ಟಿ ಮೆಜರ್ ಸ್ವಲ್ಪ ನೋಡ್ಕೊಂಡಿದ್ವಿ. ತುಂಬಾ ಜನ ಹೇಳ್ತಿದ್ರು ಸರಿ ಇಲ್ಲ, ನೋಡ್ಕೊಂಡು ಮಾಡೋ ಹೋಗು, ಜನ ಸರಿ ಇರಲ್ಲ, ಉಜ್ಜರ ದಾಟ್ಮೇಲೆಲ್ಲ ಅವ್ರ ಜನ ಈ ಥರ ಅಂತ ಟ್ಯಾಕ್ಸ್ ಬರ್ತಾ ಇತ್ತು. ಬಟ್ ಯಾವುದಕ್ಕೆ ಇದ್ದೇ ಸರ್ದಿಲ್ಲ. ನಾನು ಒಂದು ಟೀಮು, ನಾವು 4 ಜನ ಸೇರಿ ಒಬ್ಬ ಅಭಿಯನ್ನ ಹುಡುಗ, ಕನ್ನಡ ಪರ ಹೋರಾಟಗಾರ, ಜಿ ಟೀಮಲ್ಲೆಲ್ಲ ಹೋಗಿ ಇದು ಮಾಡಿದ್ದು. ಅವನೊಬ್ಬ ನನಗೆ ಒಂದು ಇದು ಸಖತ್ ಹುಡುಗ. ಅವನು ಏನೇ ಇರಲಿ ಬಾ ಅಣ್ಣ ನೋಡ್ಕೊಳ್ಳೋಣ ಅನ್ನೋ ಥರ ಹುಡುಗ ಅವನೊಬ್ಬ. ಮತ್ತು ನಮ್ಮ ಜೊತೆ ಒಂದು 2 ಜನ ಫ್ರೆಂಡ್ಸ್ ಬಂದರು. ಟೋಟಲಿ ಏನು ನೋಡೋಣ, ಅದು ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಮೂವ್ ಆದ್ವಿ. ಜನ ಹಂಗೆ ಬಂದು 15 ಜನ ಟೀಮ್ ಬಿಲ್ಡ್ ಆಯಿತು. ಈಗ ಬೆಂಗಳೂರಿಂದ ಎಷ್ಟು ಜನ ಬಿಟ್ಟಿದ್ರಿ? ಇಲ್ಲಿಂದ 4 ಜನ. ಬೆಂಗಳೂರಿಂದ ಬಿಟ್ಟವ್ರು 4 ಜನ. ಓಕೆ. ಹೋಗ್ತಾ 15 ಜನ ಆದ್ವಿ. 15 ಜನದಲ್ಲಿ ಮತ್ತೆ 3 ಜನ ಕಟ್ಟಾದ್ರು. ನಂಗೆ ನಡೆಯೋಕ್ಕಾಗ್ತಿಲ್ಲ, ಜೋಶಲ್ಲಿ ಬಂದ್ಬಿಟ್ರು ಪಾಪ, ನಡಿತೀವಿ ಅಂತೇಳಿ. ಅದಾದ್ಮೇಲೆ ಕಾಲು ನೋವು ಅನ್ಕೊಂಡ್ಬಿಟ್ಟು ಬೇಡ ಆಗಲ್ಲ ಅಂತ ಕಟ್ ಮಾಡ್ಬಿಟ್ರು. ಪರವಾಗಿಲ್ಲ ಬಿಡಿ, ಯಾಕೆ ಹೋಗಿ ಅಂತ ಅಂದ್ವಿ. ಓಕೆ. ಎಂಡ್ ಆಫ್ ದ ಡೇ 11 ಜನ ಇದ್ವಿ ನಾವು. 11 ಜನ ಇದ್ರಿ. ಈಗ ಇಲ್ಲಿ ನೆಲಮಂಗಲ ಆದಮೇಲೆ ನೀವೇನೋ ಡ್ರಾಪ್ ತೊಗೊಂಡ್ರಂತಲ್ಲ, ಯಾರ ಹತ್ರ ತೊಗೊಂಡ್ರು? ಸರ್ ಡ್ರಾಪ್ ತೊಗೊಂಡಿದ್ದೆ ಅಂದರೆ ಇವಾಗ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಸರ್. ಇವಾಗ ಈ ಪಾದಯಾತ್ರೆ ಮಾಡಿದ್ದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಇದೊಂದು ಮ್ಯಾಟ್ರ್ ಮಾಡಿಬಿಟ್ಟಿದ್ದಾರೆ, ಹೆವಿ ಟ್ರೋಲ್ ಮಾಡ್ತಾವ್ರೆ. ನಾನು ಅವ್ರಿಗೆಲ್ಲ ಕೇಳ್ಕೊಳ್ಳೋದು ಒಂದೇ, ನನ್ನ ಇವಾಗ ಕಬ್ಜನ್ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದೀರಲ್ಲ, ನೀವು ಸೌಜನ್ಯ ಪರ ಕೇಸ್ಗೆ ಕಾಳಜಿ ತೋರಿಸಿ ನೋಡೋಣ. ಯಾಕೆ ಇವಾಗ ಒಬ್ಬ ಯೂಟ್ಯೂಬ್ ಕಮ್ಯುನಿಟಿ ಸರ್, ನಿಮ್ದು ಯೂಟ್ಯೂಬ್ ಕಮ್ಯುನಿಟಿ, ಒಬ್ಬ ಸಮೀರ್ ಅನ್ನೋ ಹುಡುಗ ಬರ್ತಾರೆ, ನ್ಯಾಯದ ಪರ ಹೋರಾಡ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಆ್ಯಂಟಿ ಹಿಂದೂ ಅಂತ ನೀವು ಇದು ಮಾಡ್ತೀರಾ, ಮತ್ತು ಕಮ್ಯುನಿಟಿ ಅವ್ರ ಅಪೋಸಿಟ್ ಮಾತಾಡ್ತಿಲ್ಲ ನೀವು. ಯಾಕೆ ಇವಾಗ ಮ್ಯಾಂಗೋ, ಮೈಸೂರು ಮ್ಯಾಂಗೋ ಮತ್ತು ಕ್ರಿಯೇಟಿವ್ ಕನ್ನಡಿಗ ತುಂಬ ಜನ ಟ್ರೋಲ್ ಮಾಡಿದ್ದೀರಾ. ಒಪ್ಕೋತೀನಿ ನಾನು, ಟ್ರೋಲ್ ಆಯ್ತಪ್ಪ, ನನ್ನ ಪಾದಯಾತ್ರೆ ಸುಳ್ಳು ಅಂತ ನೀವು ಹೇಳಕ್ಕೆ ಬರ್ತಿದ್ದೀರಾ, ಒಪ್ಕೊಂಡೆ. ಬಟ್ ನೀವು ಯಾಕೆ ಅದ್ರ ಬಗ್ಗೆ ವಾಯ್ಸ್ನ ರೈಸ್ ಮಾಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ? ನೀವು ಪೇಮೆಂಟ್ ತೊಗೊಂಡಿದ್ದೀರಾ? ಹಾಂ, ಏನು ಕತೆ? ಈಗ ಅವರು ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಲ್ಲ, ಬಟ್ ಅವರಲ್ಲಿರೋ ಕ್ವಶನ್ಗಳು ತಲೆ ತಿಂತಾ ಇದೆ. ನೋಡಿದವ್ರಿಗೆಲ್ಲರಿಗೂ ಕೂಡ ಹೌದಲ್ವಾ, ಹಿಂಗೂ ಆಗಿರ್ಬೋದಲ್ವಾ, ಏನಕ್ಕೆ ಅಂತ. ಅದಕ್ಕೆ ನಿಮ್ಮ ಹತ್ರ ಸರ್ ನೋಡಿ ಸರ್, ನಾನು ಹೋಗಿದ್ದೀನಿ ಅನ್ಕೊಳ್ರಿ. ನಾನು ನಾನು ಕ್ಲಾರಿಫಿಕೇಶನ್ ವಿಡಿಯೋ ಮಾಡಿದ್ದೆ ಮೊನ್ನೆ, ನೋಡ್ರಿ ಇನ್ಸ್ಟಾಗ್ರಾಮಲ್ಲಿ. 7 ದಿನ ಪಾದಯಾತ್ರೆಯಲ್ಲಿ ಏನಾಯಿತು ಅಂತೇಳಿ. ಸರ್ ನಾನು ಹೋಗ್ತೀನಿ, ಕುಣಿಗಲ್ ಹತ್ರ ಹೋಗ್ತೀವಿ, ಊಟ ಮಾಡಕ್ಕೆ ಕೂತ್ಕೋತೀವಿ. ಒಬ್ರು ಯೂಟ್ಯೂಬರ್ ಬರ್ತಾರೆ, ಕ್ರೇಜಿ ಕನ್ನಡಿಗ ಸಮಥಿಂಗ್ ಅನ್ನೋದು ಯೂಟ್ಯೂಬರು. ಬಂದ್ಬಿಟ್ಟು ಸರ್ ನಮ್ಮ ಶಾಪ್ ಇದೆ ಒಳಗಡೆ, ಊರೊಳಗಡೆ, ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಪಾದಯಾತ್ರೆ ಕಂಟಿನ್ಯೂ ಮಾಡು ಅಂತಾರೆ. ಊರು ಒಳಗಡೆ ಸರ್, ಅದು ನಾವು ಪಾದಯಾತ್ರೆ ಮಾಡ್ತಿರೋದು ರೋಡಿಂದ. ನಮ್ಮ ಮತ್ತೆ ಊರು ಒಳಗಡೆ ಹೋಗ್ಬೇಕಲ್ಲ, ಅವಾಗ ಆಟೋ ಅವರೇ ಅಂತಾರೆ, ಆಟೋ ಇದೆ, ಆಟೋದ ಡ್ರಾಪ್ ತಗೊಳ್ಳಿ. ಅದು ಆ ಟೈಮಲ್ಲಿ ಟ್ಯಾಟೂ ಗೋಸ್ಟ್ ಅವರು ಬಂದಿದ್ರು, ಟ್ಯಾಟೂ ಗೋಸ್ಟ್ ಬ್ರದರ್ ಬಂದಿದ್ರು. ಈ ವಿಷಯನ ಬೇಕಾದ್ರೆ ನಾನು ಕಾಲ್ ಮಾಡ್ಬಿಟ್ಟು ಅವ್ರಿಗೂ ಕ್ಲಾರಿಫಿಕೇಶನ್ ಕೊಡ್ತೀನಿ ಬೇಕಾದ್ರೆ. ನಾವು ಯಾವುದೇ ಅಂದ್ರೆ ನೀವು ಆಟೋದಲ್ಲಿ ಹೋಗಿರೋದು, ಆಟೋ ಕನ್ನಡ ನೋಡಿದಾರ? ನೋಡಿದ್ದಾರೆ. ಹೋಗೋ ಟೈಮಲ್ಲಿ ಗಾಡಿ ಸೈಡ್ ಹಾಕ್ಬಿಟ್ಟು ಬಂದ್ರು, ಬ್ರೋ ಈ ತರ ಅವ್ರದ್ದು ಪಾಪ ಶಾಪ್ ಇದೆ ಅಂತ ರೆಸ್ಟ್ ಮಾಡ್ಬೋದು. ಹೌದಾ, ನಿಮ್ಮ ಜೊತೆ 1 ಕಿಲೋಮೀಟರ್ 2 ಕಿಲೋಮೀಟರ್ ವಾಕ್ ಮಾಡ್ಬೇಕು, ನಾನು ಒಳ್ಳೆ ಕೆಲಸ ಕೊಂಡಿದ್ದೀರಾ ಅಂದ್ರು. ಸರಿ ಬ್ರೋ ಬನ್ನಿ. ಬೇಡಪ್ಪ, ಅಲ್ಲಿ ಅವ್ರು ಶಾಪಿಗೆ ಹೋಗೋದು ಬೇಡ ಅಂತ ಅಲ್ಲೇ ಹಿಡಿದ್ಬಿಟ್ಟು, ಸರ್ ದಯವಿಟ್ಟು ಬೇಜಾರಾಗಬೇಡಿ, ನಾನು ನಂಬರ್ ತಗೊಳ್ಳಿ, ನಾನು ಬರೋ ಟೈಮಲ್ಲಿ ಬರ್ತೀನಿ ಅಂತ ಅವ್ರಿಗೆ ಹೇಳಿ ಇವ್ರ ಜೊತೆ ನಾನು ಹೋದೆ. ಅಂದ್ರೆ ನೀವು ಹೋಗ್ಲಿಲ್ಲ ಆಟೋದಲ್ಲಿ? ಹೋಗಿಲ್ಲ, ಅಲ್ಲಲ್ಲ ಪಾಸ್ ಆಗ್ತಿದ್ವಿ ಸರ್. ಅವಾಗ ಅವ್ರು ಬಂದ್ಬಿಟ್ಟು ಮಾತಾಡಿದಾಗ ಆಟೋ ನಾನು ನೆಕ್ಸ್ಟ್ ಅಲ್ಲೇ ಇಳಿದ್ಬಿಟ್ರಿ? ಇಳಿದ್ಬಿಟ್ಟು ಅವ್ರ ಜೊತೆ ಮತ್ತೆ ವಾಕ್ ಕಂಟಿನ್ಯೂ ಮಾಡಿದ್ವಿ. ಓಕೆ. ಆ ಟೈಮಲ್ಲಿ ಇದ್ರ ಹತ್ರನೇ ಯಾರೋ ಇನ್ನೊಬ್ರು ಯೂಟ್ಯೂಬರ್ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಂತ ಬಂದಿದ್ರಂತಲ್ಲ ಸರ್? ಯೂಟ್ಯೂಬರ? ಹಾಂ, ಖಂಡಿತ. ಅವರು ಬೆಂಗಳೂರಿಂದ ಬಂದಿದ್ರು, ಅಲ್ಲೇ ವೇಟ್ ಮಾಡಿ ನಿಮ್ಮನ್ನ ಕೇಳಿದ್ರಂತೆ. ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳಕ್ಕೆ ಬರಕ್ಕೆ ಹೇಳಿದ್ರು? ಸರ್ ನಾನಂತೂ ಮಾಡಿಲ್ಲ ಸರ್. ಅವ್ರಿಗೆ ಇವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರಿಗೂ ಶೇರೇ ಮಾಡಿಲ್ಲ. ಆ್ಯಕ್ಚುಲಿ ನಾನು ನಮ್ಮ ಟೀಮ್ ಅವ್ರು ಯಾರೋ ಒಬ್ರು ಮಾತಾಡಿರ್ಬೇಕು, ಆ ವಿಷಯ ನನ್ನವರೆಗೂ ಬರಲೇ ಇಲ್ಲ. ಇನ್ ಕೇಸ್ ನನ್ನವರೆಗೂ ಬಂದಿತ್ತು ಅಂದರೆ ನಿಮಿಷ ನೀವು ಕಾಲ್ ಮಾಡಿ ಹೇಳಿದ್ರಂತೆ? ಇಲ್ಲ, ಖಂಡಿತ ಇಲ್ಲ ಸರ್, ಸುಳ್ಳಿದು. ನಾನು ಹೇಳಿದ್ದ ಅಂದರೆ ಅವ್ರ ಕಾಲು ಹಿಡ್ಕೊಂಡ್ಬಿಡ್ತೀನಿ ನಾನು, ಅವರು ಕರೆಸಿ ನೀವು ಬೇಕಾದ್ರೆ ಕಾಲು ಹಿಡ್ಕೊಂಡ್ಬಿಡ್ತೀನಿ ನಾನು ಹೇಳಿದ್ದ ಅಂದರೆ. ಇದನ್ನ ನೋಡಿದಾಗ ಏನು ಅನ್ಸುತ್ತೆ ಅಂದರೆ ಹೇಳ್ತೀನಿ ನಾನೀಗ. ಅಂದರೆ ನಿಮ್ದೊಂದು ಟೀಮ್ ಆಗಿದೆ, ನಿಮ್ಮ ಟೀಮ್ ಅವ್ರು ಅಷ್ಟೇ ಹೋಗಬೇಕು. ಅದರಲ್ಲಿ ಬೇರೆಯವ್ರು ಯಾರೋ ಬಂದರೂ ಕೂಡ ನಿಮ್ಮಲ್ಲಿರೋ ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ, ಅದು ಲೀಕ್ ಆಗುತ್ತೆ. ಇಲ್ಲ, ಕುಣಿಗಲ್ ಆದಮೇಲೆ ಒಬ್ರು ಬಂದು ಜಾಯ್ನ್ ಆಗ್ತಾರಲ್ಲ ಸರ್, ದಾರಿಲಿ ಹೋಗ್ತಾ ಇರ್ತೀವಿ, ಬಂದು ಜಾಯ್ನ್ ಆಗ್ತಾರೆ. ಹಾಂ, ಅವರು ತುಂಬ ಇದ್ರವ್ರಿಗೂ ಇರ್ತಾರೆ, ಧರ್ಮಸ್ಥಳವ್ರಿಗೂ ಇರ್ತಾರೆ? ಹಾಂ, ಬರ್ತಾರೆ. ಓಕೆ. ಅದು ಏನು ನಾವು ಇದು ಮಾಡ್ಕೊಂಡ್ವಾ? ಇಲ್ಲ ಜನ ಜಾಸ್ತಿ ಇದಾರೆ ಅಂತ ಬೇಡ ಅಂತ ಕಳಿಸಿದವ್ರಿಗೆ ಇಲ್ಲ. ಅದಾದ್ಮೇಲೆ ಕುಣಿಗಲ್ ಆದ್ಮೇಲೆ ಹಾಸನಲ್ಲಿ ಒಬ್ರು ಬಂದು ಜಾಯ್ನ್ ಆಗ್ತಾರೆ, ಬಂದು ಜಾಯ್ನ್ ಆಗಿದ್ದಾರೆ.